ಹಲೋ, ಇವತ್ತು ಈಸಿಯಾಗಿ ಫಾಸ್ಟಾಗಿ ಆಗುವಂಥ ಬೆಣ್ಣೆ ಮುರುಕು ಮಾಡೋದು ಹೇಗೆ ನೋಡೋಣ. ಒಂದು ದೊಡ್ಡ ಬೌಲಲ್ಲಿ ನಿಮಗೆ ಕಲ್ಸೋಕ್ಕಾಗಬೇಕು ಆ ಥರ ಬೌಲಲ್ಲಿ 1 ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಅದೇ ಕಪ್ಪಲ್ಲಿ 2 ಕಪ್ಸ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನೋಡಿ ಈ ಥರ ನೋಡಿ, ನಮಗೆ ಕಲಿಸ್ಕೊಬೋದು ಈಸಿಯಾಗಿ ನಾವು ಇದರಲ್ಲಿ. ನೋಡಿ ಈ ಥರ ಹಾಕ್ಕೊಂಡು 2 ಕಪ್ ಹಾಕ್ಕೊಳ್ಳಿ. ನಿಮಗೆ ಕಲ್ಸೋಕ್ಕೆ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. 1 ಸ್ಪೂನು ಎಳ್ಳು ಹಾಕ್ಕೊಂಡಿದ್ದೀವಿ, 1 ಸ್ಪೂನ್ ಜೀರಿಗೆ, 1 ಪಿಂಚ್ ಇಂಗು, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ರುಚಿ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಬಿಸಿಯಲ್ಲಿ ಕಾಯಿಸಿ ಇರೋಂಥ ಬೆಣ್ಣೆನ ನಾವಿಲ್ಲ 3 ಕ್ಯೂಬ್ಸ್ ಅಷ್ಟು ಹಾಕ್ಕೊಂಡಿದ್ದೀವಿ. ನೋಡಿ ಇಷ್ಟು ಮೆಲ್ಟ್ ಮಾಡಿಕೊಂಡು ಬೆಣ್ಣೆನ ಹಾಕ್ಕೊಬೇಕಾದ್ರೆ ಅದರಲ್ಲೇ ನೀವು ಎಣ್ಣೆನ ಕುದಿಯೋಕೆ ಇಡಬೇಕು. ಸೊ ಎಣ್ಣೆ ಬಾಯ್ಲ್ ಆಗಬೇಕು ಚೆನ್ನಾಗಿ. ಅಷ್ಟೊತ್ತಿಗೆ ನೀವು ಕಲಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಬೋದು. ನೋಡಿ ಈ ಥರ ಬಿಸಿ ಇದ್ರಲ್ಲಿ ಕಲಿಸ್ಕೊಂಡ್ರು ಒಂಚೂರು ತಣ್ಣಗಾದ್ಮೇಲೆ ನೀರು ಹಾಕ್ಕೊಂಡು ಹಿಂಗೆ ಕಲಿಸ್ಕೊಳ್ಳಿ. ಚಕ್ಲಿ ಹಿಟ್ಟು ಹೆಂಗೆ ಕಲಿಸ್ಕೊತೀರ ಒಳ್ಳೆ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಈ ಥರ ಮಣೆ ಮೇಲೆ ಚೆನ್ನಾಗಿ ನಾದಿದ್ರೆ ಕಟ್ ಆಗಲ್ಲ ಚಕ್ಲಿ. ಸೊ ಅದಕ್ಕೋಸ್ಕರ ನಾದ್ತಾರೆ ಈ ಥರ ನಾದ್ಕೊಂಡು ಚಕ್ಲಿ ಒಳಗೆ ಹಾಕ್ಕೊಬೇಕು. ಚಕ್ಲಿ ಒಳಗೆ ಹಾಕ್ಕೊಂಡು ಶೇಪಲ್ಲಿ ಈ ಥರ ಮಾಡಿಕೊಂಡು ನೋಡಿ, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೊಳ್ಳಿ. ನಾವು ಇದು ಮನೇಲಿ ನಮಗೆ ತಿನ್ನೋಕ್ಕೋಸ್ಕರ ಸೊ ನಾವು ಈ ಥರ ಮಾಡ್ಕೊಂಡು ನಾವು ಯಾರಿಗೂ ಕೊಡೋಕ್ಕೋಗಲ್ಲ, ನಮ್ಮ ಮನೇಲಿ ಬಂದವ್ರಿಗಷ್ಟೇ, ನಾವು ತಿನ್ನೋಕ್ಕಷ್ಟೇ. ಸೊ ಅದಕ್ಕೋಸ್ಕರ ನಮ್ಗೆ ಈ ಶೇಪೇ ಸಾಕು ಅಂತ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಎಣ್ಣೆಲಿ ಹಾಕೋಕ್ಕೆ ಭಯ ಇದ್ದರೆ ನೋಡಿ ಈ ಥರ ದೋಸೆಕಾಯಲ್ಲೇ ಎತ್ತೆತ್ತು ಹಾಕ್ಕೊಬೋದು. ನೋಡಿ ಈ ಕಲರ್ ಬರಬೇಕು. ಇದು ಖಾರ ಇರೋಲ್ಲ, ಸೊ ಮಕ್ಕಳು ಕೂಡ ಚೆನ್ನಾಗಿ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತ ರಿಪ್ಲೈ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.